ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇಂದು ನಾವು ಪಾವಗಡ ತಾಲೂಕಿನ ಒಂದು ಐತಿಹಾಸಿಕ ಗ್ರಾಮಕ್ಕೆ ಬಂದಿದ್ದೇವೆ. ಇಂದು ಇದನ್ನು ಬ್ಯಾಡನೂರು ಎಂದು ಕರೆಯುತ್ತಾರೆ. ಆದರೆ ಒಂದು ಕಾಲದಲ್ಲಿ ಇದರ ಹೆಸರು ಸಕ್ಕರೆ ಪಟ್ಟಣ ಎಂದಾಗಿತ್ತು. ಈ ಬದಲಾವಣೆಯ ಹಿಂದೆ ಒಂದು ರೋಚಕ ಕಥೆ ಇದೆ, ಬನ್ನಿ ನೋಡೋಣ. ಹಳೆಯ ಕಾಲದಲ್ಲಿ ಈ ಗ್ರಾಮವು ದೊಡ್ಡ ಮಟ್ಟದ ವ್ಯಾಪಾರ ಕೇಂದ್ರವಾಗಿತ್ತು. ಇಲ್ಲಿ ಸಕ್ಕರೆ ಮತ್ತು ಬೆಲ್ಲದ ಉತ್ಪಾದನೆ ಅಥವಾ ವ್ಯಾಪಾರವು ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿತ್ತು. ಊರಿನ ಜನರು ಅತಿಥಿ ಸತ್ಕಾರಕ್ಕೆ ಮತ್ತು ಒಳ್ಳೆಯ ಮಾತುಗಳಿಗೆ ಹೆಸರಾಗಿದ್ದರು. ಅವರ ಸೌಜನ್ಯ ಮತ್ತು ಊರಿನ ಶ್ರೀಮಂತಿಕೆಯನ್ನು ನೋಡಿ ಜನರು ಇದನ್ನು ಸಕ್ಕರೆಯಂತಹ ಪಟ್ಟಣ ಎಂದು ಕರೆಯುತ್ತಿದ್ದರು. ಸಕ್ಕರೆ ಪಟ್ಟಣವು ಬ್ಯಾಡನೂರು ಎಂದು ಬದಲಾದ ಘಟ್ಟ ಬಹಳ ಮುಖ್ಯವಾದುದು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಪಾಳೇಗಾರರ ಕಾಲದಲ್ಲಿ ಈ ಊರು ಯುದ್ಧದ ಕಣವಾಯಿತು. ಆಗ ಈ ಊರನ್ನು ರಕ್ಷಿಸಲು ಬೇಡ ಸಮುದಾಯದ ಶೂರರು ಪ್ರಾಣದ ಹಂಗು ತೊರೆದು ಹೋರಾಡಿದರು. ಅವರ ಶೌರ್ಯದ ಸ್ಮರಣಾರ್ಥವಾಗಿ ಮತ್ತು ಈ ಸಮುದಾಯದ ಹೆಚ್ಚಿನ ಜನವಸತಿ ಇಲ್ಲಿ ನೆಲೆಸಿದ್ದರಿಂದ ಸಕ್ಕರೆ ಪಟ್ಟಣ ಎಂಬ ಹೆಸರಿಗಿಂತ ಬೇಡನೂರು ಎಂಬ ಹೆಸರು ಹೆಚ್ಚು ಪ್ರಖ್ಯಾತಿಯಾಯಿತು. ಬ್ಯಾಡನೂರಿನ ಪಶ್ಚಿಮ ದಿಕ್ಕಿಗೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ನೆಲ ಇದೆ. ಸಕ್ಕರೆ ಪಟ್ಟಣ ಮೊದಲು ಈ ಜಾಗದಲ್ಲಿ ಇತ್ತು ಎಂದು ತಿಳಿದು ಬರುತ್ತದೆ. ಇದು ಸಕ್ಕರೆ ಪಟ್ಟಣದವರ ಆರಾಧ್ಯ ದೈವ ಶಿವ ಎನ್ನುವುದಕ್ಕೆ ಈ ದೇಗುಲ ಸಾಕ್ಷಿಯಾಗಿ ನಿಂತಿದೆ. ಇದು ಶಿವನ ದೇವಾಲಯ. ಗರ್ಭಗುಡಿಯಲ್ಲಿ ದೇವರಿಲ್ಲ. ನಿಧಿಗಳ್ಳರು ಈ ದೇವಾಲಯದ ವಿಗ್ರಹಗಳನ್ನು ಹಾಳು ಮಾಡಿದ್ದಾರೆಂದು ತಿಳಿದು ಬರುತ್ತದೆ. ಇದು ಚೋಳರ ಗತವೈಭವದ ಕಾಲದಲ್ಲಿ ಕಟ್ಟಲ್ಪಟ್ಟಿದೆ ಎಂದು ದೇಗುಲದ ರೂಪರೇಷೆಯಲ್ಲಿ ಗೋಚರಿಸುತ್ತದೆ. ಇಲ್ಲಿ ಬಸವನ ವಿಗ್ರಹ ಶಿಥಿಲಗೊಂಡಿದೆ. ಇದನ್ನು ಇತ್ತೀಚಿನವರು ಸುಣ್ಣದೇವರ ಗುಡಿ ಎಂದು ಕರೆಯುವರು. ಪ್ರತಿ ವರ್ಷ ಶಿವರಾತ್ರಿಯ ಸಮಯದಲ್ಲಿ ಸುಣ್ಣದಿಂದ ಈ ದೇಗುಲವನ್ನು ಸ್ವಚ್ಛಗೊಳಿಸುವ ಹಿನ್ನೆಲೆಯಲ್ಲಿ ಈ ಹೆಸರು ಬಂದಿರಬಹುದು. ಇದು ಸುಣ್ಣದೇವರ ದೇವಾಲಯದ ಹೊರಭಾಗ. ವ್ಯವಸಾಯ ಮಾಡುವ ಜಮೀನಿನ ಮಧ್ಯಭಾಗದಲ್ಲಿದೆ. ಈ ದೇಗುಲದ ವಿಶಿಷ್ಟತೆ ಎಂದರೆ ದೇವಾಲಯದ ಒಳಗಡೆ 2 ಕಲ್ಲುಗೋಡೆಗಳ ಮಧ್ಯದಿಂದ ಮೆಟ್ಟಿಲುಗಳ ವ್ಯವಸ್ಥೆ ಇರುತ್ತೆ ಮೇಲ್ಭಾಗಕ್ಕೆ ಹೋಗುವುದಕ್ಕೆ. ಮೆಟ್ಟಿಲಿನಿಂದ ಮೇಲೇರುವ ಜನಕ್ಕೆ ಗಾಳಿ ಬೆಳಕಿನ ಅನುಕೂಲಕ್ಕೆ ಚಿಕ್ಕ ಕಿಂಡಿ ಮಾಡಲಾಗಿದೆ. ಇದು ಬ್ಯಾಡನೂರಿನ ಕೋಟೆಯ ಬಾಗಿಲು.
ಪುಡಿಗಲ್ಲಿನಿಂದ ಮಾಡಲ್ಪಟ್ಟಿದೆ. ಇದು ಹೊರಭಾಗದ ಚಿತ್ರಣ. ಕೋಟೆಯ ಒಳಭಾಗದ ಅವಶೇಷ, ನೆಲಗೋಟೆಯ ಇತಿಹಾಸದ ಕುರುಹು. ಇದು ಸೀತಾ ಕಲ್ಯಾಣಿ ಯಂತ್ರ. ಪಾಳೇಗಾರರ ಕಾಲಾವಧಿಯಲ್ಲಿ ದನಕರುಗಳಿಗೆ ರೋಗರುಜಿನಗಳು ಉಲ್ಬಣಿಸಿದರೆ ಸೀತಾ ಕಲ್ಯಾಣಿ ಯಂತ್ರಕ್ಕೆ ಗಂಗಾಭಿಷೇಕ ಪೂಜೆ ಮಾಡಿಸಿ ಆ ಹರಿದ ನೀರಲ್ಲಿ ರೋಗ ಬಂದ ದನಕರುಗಳು ಓಡಾಡಿದರೆ ಸಾಕು ಚೇತರಿಸಿಕೊಳ್ಳುತ್ತಿದ್ದವು ಎಂದು ಹಿರಿಯರು ಹೇಳಿರುವುದುಂಟು. ಇದು ಕೋಟೆಯ ಚಿತ್ರಣ. ಇದರ ಪಕ್ಕದಲ್ಲೇ ಇರ್ತಕ್ಕಂಥದ್ದು ರಾಣಿಯರ ಬಂಡೆ. ರಾಣಿಯರು ಮಾಘ ಮಾಸದ ಸ್ನಾನ ಮಾಡಿ ತಮ್ಮ ಕೂದಲು ಆರಿಸಿಕೊಳ್ಳಲು ಈ ಬಂಡೆಯ ಮೇಲೆ ಬರುತ್ತಿದ್ದರ ಹಿನ್ನೆಲೆಯಲ್ಲಿ ಈ ಬಂಡೆಗೆ ಈ ಹೆಸರು ಬಂದಿದೆ. ಇದು ಬ್ರಿಟಿಷ್ ಪಿರಿಯಡ್ಡಿನ ಕಣಜದ ಒಳಚಿತ್ರಣ. ತೆರಿಗೆಯಿಂದ ಬಂದ ದವಸ ಧಾನ್ಯಗಳನ್ನು ಇದರಲ್ಲಿ ಶೇಖರಿಸಿಡುತ್ತಿದ್ದರು. ಇದರ ಮೇಲ್ಛಾವಣಿಯನ್ನು ಗಾರೆ, ಸುಣ್ಣದ ಕಲ್ಲು, ಬೆಲ್ಲದ ಅಂಟಿನಿಂದ ಮಾಡಲಾಗಿದೆ. ತದನಂತರ ಈ ಕಣಜ ಕ್ರಿಸ್ತಶಕ 1900ರಿಂದ 1930ರವರೆಗೆ ಕೂಲಿ ಮಠವಾಗಿತ್ತು. ಈ ಕಣಜವನ್ನು ಬ್ರಿಟಿಷ್ನವರು ಕಟ್ಟಿಸಿದ್ದರು. ಇದು ಬಸವೇಶ್ವರರ ದೇಗುಲ. ಈ ದೇಗುಲದ ಉದ್ಭವಕ್ಕೆ ಒಂದು ಕತೆ ಇದೆ. ಪಾಳೇಗಾರರ ಕಾಲಾವಧಿಯಲ್ಲಿ ಮಹಾಬಲೇಶ್ವರಪ್ಪ ಎಂಬುವವರ ಗೂಡಿನ ಹಸುಗಳಿದ್ದವು. ಮೇವು ನೀರಿಗೆ ಹೋಗಿದ್ದ ಹಸುಗಳು ಅಂದು ಸಂಜೆ ಮನೆಗೆ ಬಾರದೆ ತಪ್ಪಿಸಿಕೊಂಡು ಇಂದಿನ ಆಂಧ್ರ ಪ್ರದೇಶದ ಹೇಮಾವತಿ ಕಡೆಗೆ ಹೋಗುವವರು. ತಪ್ಪಿಸಿಕೊಂಡು ಹೋಗಿದ್ದ ಹಸುಗಳ ಸುಳಿವು ಈ ವ್ಯಕ್ತಿಗೆ ತಿಳಿಯಲಾಗಿ ಅವುಗಳನ್ನು ಹೊಡೆದುಕೊಂಡು ಬರಲು ಹೋಗುವರು. ಬಳಿಕ ಎಲ್ಲ ಹಸುಗಳು ಮಹಾಬಲೇಶ್ವರಪ್ಪರವರನ್ನು ನೋಡಿದ ಕೂಡಲೇ ಇವರ ಬಳಿ ಓಡೋಡಿ ಬರಲು ಒಂದು ಹಸು ಮಾತ್ರ ಬಾರದೆ ದೂರವೇ ನಿಲ್ಲುವುದು. ಅಲ್ಲಿಗೆ ಹೋಗಿ ನೋಡಲಾಗಿ ಹಸುವಿನ ಪಾದದ ಬಳಿ ಭೂಮಿಯಿಂದ ಹೊಡೆದ ಬಸವನ ವಿಗ್ರಹವಿರಲು ಅದನ್ನು ತಂದು ಬಳಿಕ ಪ್ರತಿಷ್ಠಾಪನೆ ಮಾಡುವರು. ಇನ್ನೊಂದು ವಿಶೇಷ ಎಂದರೆ ಈ ದೇವಾಲಯದ ಗೋಡೆಯ ಮೇಲೆ 130 ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳು ಇರುವುದನ್ನು ನಾವಿಲ್ಲಿ ಗಮನಿಸಬಹುದು. ಬಸವನ ದೇಗುಲದ ಮುಂದೆ ಇರುವ ಬಹಳ ಆಳಕ್ಕಿರುವ ತೀರ್ಥ ಕಲ್ಯಾಣಿ. ಈ ದೇವರ ಪೂಜೆ ಪುನಸ್ಕಾರಗಳಿಗೆ ಈ ನೀರನ್ನು ಬಳಸಲಾಗುತ್ತಿತ್ತು.
ಬ್ಯಾಡನೂರು ಬೆಟ್ಟಕ್ಕೆ ಏರಲು ಈ ಮೆಟ್ಟಲುಗಳನ್ನು ಬಳಸಿ ಮೇಲೇರಬೇಕು. ಇದು ಕಡಿದಾಗಿಯೂ ಇಲ್ಲ, ಎತ್ತರವಾಗಿಯೂ ಇಲ್ಲ. ಇದು ಆಂಜನೇಯನ ಗುಡಿ. ಇಲ್ಲಿ ಒರಟಾದ ಗುಂಡಿನ ಒಂದು ಭಾಗದಲ್ಲಿ ಆಂಜನೇಯನ ವಿಗ್ರಹ ಕೆತ್ತಲಾಗಿದೆ. ಅದೇ ಗುಂಡಿಗೆ ವಿಗ್ರಹ ಒಳಬರುವಂತೆ ಮಾಡಿಕೊಂಡು ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಇದು ಆಂಜನೇಯ ಸ್ವಾಮಿಯ ದೇವಾಲಯದ ಹಿಂದಿನ ಭಾಗ. ಇದೇ ಗುಂಡಿನಲ್ಲಿ ಮುಂದಿನ ಭಾಗಕ್ಕೆ ಆಂಜನೇಯನ ಕೆತ್ತನೆಯ ಕೆಲಸ ಮಾಡಲಾಗಿದೆ. ಇದು ಕಂಬದ ನರಸಿಂಹನ ದೇಗುಲ. ದೇಗುಲದ ಒಳಗಡೆ ಒಂದು ಕಂಬ ಪೂರ್ವಾಭಿಮುಖವಾಗಿ ಕಣ್ಣು ಮೀಸೆ ಲೋಹದಿಂದ ಮಾಡಿ ಕಲ್ಲಿಗೆ ಅಂಟಿಸಿದೆ. ಕೆಳಭಾಗದಲ್ಲಿ 2 ಹಾವಿನ ಚಿತ್ರಗಳಿವೆ. ಇದು ಕಂಬದ ನರಸಿಂಹನ ವಿಗ್ರಹವೆಂದು ಹೇಳಲಾಗುತ್ತದೆ. ದಕ್ಷಿಣಾಭಿಮುಖವಾಗಿ ಕಂಬದ ಮೇಲೆ ಪಕ್ಷಿಗಳ ರಾಜ ಗರುಡನ ವಿಗ್ರಹವಿದೆ. ಇದು ವಿಷ್ಣುವಿನ ವಾಹನ. ಕಂಬದ ಹಿಂಭಾಗ ಪಶ್ಚಿಮಾಭಿಮುಖವಾಗಿ ಖಾಲಿ ಇದೆ. ಕಂಬದ ಉತ್ತರಾಭಿಮುಖವಾಗಿ ಆಂಜನೇಯನ ವಿಗ್ರಹವಿದೆ. ಈತ ರಾಮನ ಬಂಟ. ಕಂಬದ ನರಸಿಂಹನ ದೇಗುಲದ ಹೊರಭಾಗ. ಇದು ವೀರಗಲ್ಲು. ಇದು ಊರ ಮಧ್ಯಭಾಗದಲ್ಲಿದೆ. ಯುದ್ಧದಲ್ಲಿ ಅಥವಾ ನಾಡಿನ ರಕ್ಷಣೆಗಾಗಿ ಹೋರಾಡಿ ವೀರಮರಣವನ್ನಪ್ಪಿದ ವೀರರ ನೆನಪಿಗಾಗಿ ಇವುಗಳನ್ನು ಸ್ಥಾಪಿಸಲಾಗುತ್ತದೆ. ಶತ್ರುಗಳ ದಾಳಿ, ದನಕರುಗಳ ರಕ್ಷಣೆ ಅಥವಾ ಹೆಣ್ಣು ಮಕ್ಕಳ ಮಾನ ಉಳಿಸಲು ಪ್ರಾಣ ನೀಡಿದ
ವೀರರಿಗಾಗಿ ನೆಡುವ ಕಲ್ಲು ಇದು. ಈ ವೀರಗಲ್ಲಿನ ಕೆಳಚಿತ್ರಣ ವೀರನು ಹೋರಾಡುವ ದೃಶ್ಯ. ಮಧ್ಯದ ಹಂತ ಅಪ್ಸರೆಯರು ವೀರನನ್ನು ಸ್ವರ್ಗಕ್ಕೆ ಕರೆದೊಯ್ಯುವ ದೃಶ್ಯ. ಮೇಲಿನ ಹಂತ ವೀರನು ತನ್ನ ಇಷ್ಟ ದೈವನ ಮುಂದೆ ಕುಳಿತಿರುವ ದೃಶ್ಯ. ಇವು ವೀರಗಲ್ಲುಗಳು. ತನ್ನ ಪತಿ ಮರಣ ಹೊಂದಿದಾಗ ಆತನೊಂದಿಗೆ ಸಹಗಮನ ಮಾಡಿದ ಅಥವಾ ಪತಿಯ ಅಗಲಿಕೆಯ ನಂತರ ತ್ಯಾಗಮಯಿ ಜೀವನ ನಡೆಸಿದ ಸ್ತ್ರೀಯ ನೆನಪಿಗಾಗಿ ಮಹಾಸತಿ ಕಲ್ಲನ್ನು ನೆಡುತ್ತಾರೆ. ಕಾಲಕ್ರಮೇಣ ಇದು ಮಾಸ್ತಿ ಕಲ್ಲು ಆಗುತ್ತದೆ. ಇವು ಸುಣ್ಣದೇವರ ಗುಡಿಯ ಹಿಂಭಾಗದಲ್ಲಿ ಈ ಮಾಸ್ತಿಕಲ್ಲು ವೀರಗಲ್ಲುಗಳು ಎರಡು ಭಾಗಗಳಲ್ಲಿ ನಮಗೆ ಕಂಡುಬರುತ್ತವೆ. ಇದು ಬ್ಯಾಡನೂರು ಬೆಟ್ಟದ ಮೇಲಿನ ಎರಡು ದೇಗುಲಗಳ ಮಧ್ಯದಲ್ಲಿರುವ ಬಂಡೆಯ ಮೇಲೆ ಕೆತ್ತಲ್ಪಟ್ಟ ಶಾಸನ. ಇದು ದೇವಾಲಯಕ್ಕೆ ಸಂಬಂಧಿಸಿದ ದಾನ ಶಾಸನ. ಸಂಪೂರ್ಣವಾಗಿ ಸವರಿದೆ. ಇದು ಬ್ಯಾಡನೂರು ಕೆರೆ. ಪಾವಗಡ ತಾಲೂಕಿನ ದೊಡ್ಡ ಕೆರೆಗಳಲ್ಲಿ ಎರಡನೆಯದು ಎಂಬುವ ಮಾತಿದೆ. ಇದನ್ನು ಸಕ್ಕರೆ ಪಟ್ಟಣದ ಪುರದ ನಿವಾಸಿಗಳು ಕಟ್ಟಿಸಿರುವ ಉಲ್ಲೇಖಗಳಿವೆ. ಈ ಕೆರೆಯ ಬಗ್ಗೆ ಜನಪದರ ಒಂದು ಮಾತಿದೆ. ಮೂರಾದರೆ ಮುಕ್ಕಳಿಸುವೆ, ಆರಾದರೆ ಆಕಳಿಸುವೆ, ದೊಡ್ಡ ಕೆರೆ ದೊಡ್ಡಕ್ಕ ಬಂದರೆ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಅಂದರೆ ದವಡ ಬೆಟ್ಟದ ಕೆರೆ, ಕನ್ನಮೇಡಿ ಕೆರೆ, ಚನ್ನಕೇಶವಪುರದ ಕೆರೆ ನೀರು ಬಂದರೆ ನನಗೆ ಮುಕ್ಕಳಿಸುವುದಕ್ಕೂ ಸಾಲುವುದಿಲ್ಲ. ಹರಿಹರಾಪುರದ ಕೆರೆ, ಕೊತ್ತೂರು ಕೆರೆ, ಕೋಟೆ ಕೆರೆ ನೀರು ಬಂದರೆ ಸ್ವಲ್ಪ ಹಿಗ್ಗುತ್ತೇನೆ. ಚನ್ನಸಾಗರದ ಹಟ್ಟಿ ಕೆರೆ ನೀರು ಬಂದರೆ ನಾನು ತಡೆಯಲಾರೆ, ತುಂಬಿ ಹರಿಯುತ್ತೇನೆ ಎಂದು ಕೆರೆ ತನ್ನ ಸಾಮರ್ಥ್ಯವನ್ನು ಹೇಳುತ್ತದೆ. ಈ ಕೆರೆಯ ಏರಿ 1 ಕಿಲೋಮೀಟರ್ಗಿಂತಲೂ ಉದ್ದವಾಗಿದೆ. ಕೆರೆಯ 2 ದೊಡ್ಡ ಕೋಡಿಗಳನ್ನು ಈ ಕೆರೆಗೆ ಕಟ್ಟಲಾಗಿದೆ.
ಇದು ಕೆರೆಯ ಹಂಗಳ. ಈ ಕೆರೆಗೆ 2 ಕೋಡಿಗಳಿವೆ. ಅದರಲ್ಲಿ ಈಗ ಕಾಣಿಸುತ್ತಿರುವ ಕೋಡಿ ಬಹಳ ಉದ್ದನೆಯದು. ಇವು ಕೆರೆಯ ದೊಡ್ಡ ಕೋಡಿಗೆ ಸಮೀಪದಲ್ಲಿರುವ ಅಕ್ಕ ತಂಗಿಯರ ಗುಂಡುಗಳು. ಇವು ಮುಳುಗಿದರೆ ಕೆರೆಗೆ ಅರ್ಧ ನೀರು ಬಂದಂತೆ. ಇದು ಆನೆಗುಂಡು. ಗಾತ್ರದಲ್ಲಿ ರೂಪದಲ್ಲಿ ಆನೆಯನ್ನು ಹೋಲುವುದರಿಂದ ಈ ಹೆಸರು ಬಂದಿದೆ. ಇದು ಕೆರೆಯ ಅಂಗಳದಲ್ಲಿದೆ. ಇದರ ಮುಕ್ಕಾಲು ಭಾಗಕ್ಕೆ ನೀರು ಬಂದರೆ ಕೆರೆ ಕೋಡಿ ಬಿದ್ದಂತೆಯೇ ಸರಿ. ಇದು ಶಂಕರಲಿಂಗನ ದೇಗುಲ. ಕೆರೆಯ ರಕ್ಷಣೆಯ ದೃಷ್ಟಿಯಲ್ಲಿ ಈ ದೇಗುಲ ನಿರ್ಮಿಸಲಾಗಿದೆ. ಬ್ಯಾಡನೂರು ಕೆರೆಗೆ ಶಂಕರಲಿಂಗನ ಕೆರೆ ಎಂದೂ ಕೂಡ ಕರೆಯುವರು. ಇದು ಕೆರೆಯ ಕಟ್ಟೆಯ ಮೇಲಿದೆ. ಇದು ಕನ್ಯಾರಮ್ಮನವರ ದೇವಾಲಯ. ಇದು ಕೂಡ ಬ್ಯಾಡನೂರು ಕೆರೆಯ ಮೇಲ್ಭಾಗದಲ್ಲಿದೆ. 7 ಜನ ಕನ್ಯಾ ದೇವತೆಗಳ ವಿಗ್ರಹಗಳು ಈ ದೇವಾಲಯದಲ್ಲಿ ಇವೆ. ಇದರ ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ಪುರುಷರು ಇದರ ಪೂಜೆಯನ್ನು ಮಾಡುವರು.
ಮುಂದೆ ಕಾಣಿಸುತ್ತಿರುವುದು ಆ ದೊಡ್ಡ ಬೆಟ್ಟ ಮುಗದಾಳ ಬೆಟ್ಟ, ಅದರ ಪಕ್ಕದಲ್ಲಿ ಚಿಕ್ಕ ಬೆಟ್ಟ ದೇವರ ಬೆಟ್ಟ, ಈಗ ಕಾಣುತ್ತಿರುವುದು ದವಡ ಬೆಟ್ಟ. ಈ ಸಂಚಿಕೆಯ ಸಹಾಯಕ್ಕೆ ನಿಂತವರು ಬ್ಯಾಡನೂರು ಚನ್ನಬಸವಣ್ಣನವರು. ಶಿಕ್ಷಕರು, ಸಾಹಿತಿಗಳು, ಹಲವಾರು ಪ್ರಶಸ್ತಿಗಳ ಪುರಸ್ಕೃತರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ವಂದನೆಗಳು.